ಅನುದಿನ ಅನುಕ್ಷಣ ಮನೆಯಲ್ಲೂ ಕಲಿಯೋಣ. ಕಲಿಕೆಯ ಹೊಸ ಹಾದಿಯಲಿ ಜೊತೆಗೂಡಿ ಹೆಜ್ಜೆಯ ಹಾಕೋಣ. ಸಂತಸದಿ ಕಲಿಯೋಣ ನಮ್ಮ ಹೆಮ್ಮೆಯ ಈ ಕ್ಲಾಸಿನಲ್ಲಿ. Yes sir. Yes teacher. Present ma'am. ಮಕ್ಕಳೇ, ಈ ದಿನದ ಗಣಿತದ ಅವಧಿಗೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಮಕ್ಕಳೇ, ಈ ದಿನದ ಪಾಠಕ್ಕೆ ಹೋಗೋದಕ್ಕೆ ಮೊದಲು ಹಿಂದಿನ ಅವಧಿಯಲ್ಲಿ ಏನೆಲ್ಲ ಅಭ್ಯಾಸ ಮಾಡಿದ್ದು ಅಂತ ಒಂದು ಸರ್ತಿ ನೋಡೋಣ. ಅಂದರೆ 5 ಅಂಕಿಯ ಸಂಖ್ಯೆಗಳನ್ನು ಓದುವುದು ಮತ್ತು ಬರೆಯುವುದು, 5 ಅಂಕಿಯ ಸಂಖ್ಯೆಗಳನ್ನು ಪದಗಳಲ್ಲಿ ಬರೆಯುವುದು, 5 ಅಂಕಿಯ ಸಂಖ್ಯೆಗಳಿಗೆ ಅಲ್ಪವಿರಾಮ ಹಾಕುವುದು, ಪದರೂಪದಲ್ಲಿರುವ ಸಂಖ್ಯೆಗಳನ್ನು ಸಂಖ್ಯಾರೂಪದಲ್ಲಿ ಬರೆಯುವುದು. ಈ ವಿಷಯಗಳನ್ನು ನಾವು ಹಿಂದಿನ ತರಗತಿಯಲ್ಲಿ ಅಭ್ಯಾಸ ಮಾಡಿದ್ದು. ಮಕ್ಕಳೇ, ಈ ದಿನ ನಾವೆಲ್ಲ ಏನೆಲ್ಲ ಕಲಿಕಾಂಶಗಳನ್ನು ನಾವು ಅಭ್ಯಾಸ ಮಾಡ್ತೀವಿ? 5 ಅಂಕಿಯ ಸಂಖ್ಯೆಗಳನ್ನು ವಿಸ್ತಾರ ರೂಪದಲ್ಲಿ ಬರೆಯುವುದು, ವಿಸ್ತಾರ ರೂಪದಲ್ಲಿರುವ ಸಂಖ್ಯೆಗಳನ್ನು ಸಂಖ್ಯಾರೂಪದಲ್ಲಿ ಬರೆಯುವುದು, ಮತ್ತು 5 ಅಂಕಿಯ ಕನಿಷ್ಠ ಮತ್ತು ಗರಿಷ್ಠ ಸಂಖ್ಯೆಯನ್ನು ಬರೆಯುವುದು. ಕೊಟ್ಟಿರ್ತಕ್ಕಂಥ ಅಂಕಿಗಳಲ್ಲಿ 0 ಇದ್ದಾಗ 5 ಅಂಕಿಯ ಕನಿಷ್ಠ ಮತ್ತು ಗರಿಷ್ಠ ಸಂಖ್ಯೆಯನ್ನು ಬರೀತಕ್ಕಂಥದ್ದು. ಈ ವಿಷಯಗಳನ್ನು ನಾವು ಇಂದಿನ ತರಗತಿನಲ್ಲಿ ಅಭ್ಯಾಸ ಮಾಡ್ತೀವಿ. ಮಕ್ಕಳೇ, ನೀವು ಎಲ್ಲರೂ ಸಹ ಒಂದು ನೋಟ್ ಪುಸ್ತಕ, ಒಂದು ಪೆನ್ ಅಥವಾ ಪೆನ್ಸಿಲನ್ನು ನಿಮ್ಮ ಜೊತೆ ಇಟ್ಕೊಂಡಿದ್ದೀರಾ ಅಂತ ನಾನು ತಿಳ್ಕೊಂಡಿದ್ದೀನಿ. ನಾವು ಸೂಚನೆಯನ್ನು ಕೊಟ್ಟಾಗ ನೀವು ಬರೀಬೇಕಾಗುತ್ತೆ. ಮಕ್ಕಳೇ, ರೆಡಿ ಇದ್ದೀರಲ್ವಾ? ಈ ದಿನದ ತರಗತಿಗೆ ಮತ್ತೊಮ್ಮೆ ಸ್ವಾಗತವನ್ನು ಕೋರ್ತೀನಿ ತಮಗೆ. ಮಕ್ಕಳೇ ನೋಡಿ, 5 ಅಂಕಿಯ ಅತಿ ಚಿಕ್ಕ ಸಂಖ್ಯೆ ಯಾವುದು? ಹೌದು, ನಿಮ್ಮ ಉತ್ತರ ಸರಿಯಾಗಿದೆ. 5 ಅಂಕಿಯ ಅತಿ ಚಿಕ್ಕ ಸಂಖ್ಯೆ 10,000. ಮಕ್ಕಳೇ, 5 ಅಂಕಿಯ ಅತಿ ದೊಡ್ಡ ಸಂಖ್ಯೆ ಯಾವುದು? ಉತ್ತರ ಕೊಡ್ತೀರಲ್ಲ? ರೆಡಿ ಇದ್ದೀರಾ? ಹೌದು, ನಿಮ್ಮ ಉತ್ತರ ಸರಿಯಾಗಿದೆ. 5 ಅಂಕಿಯ ಅತಿ ದೊಡ್ಡ ಸಂಖ್ಯೆ 99,999. ಮಕ್ಕಳೇ, ಇಲ್ಲಿ ಕಾಣ್ತಕ್ಕಂಥ ಸಂಖ್ಯೆಗೆ ನೀವು ಅಲ್ಪವಿರಾಮವನ್ನು ಹಾಕಬೇಕು. ಹಾಕ್ತಿರಲ್ಲ ಅಲ್ಪವಿರಾಮವನ್ನು ಹಾಕಿ ನಿಮ್ಮ ಉತ್ತರವನ್ನು ಪರಿಶೀಲನೆ ಮಾಡೋಣ. ಹೌದು, ನೀವು ಅಲ್ಪವಿರಾಮ ಹಾಕಿರ್ತಕ್ಕಂಥದ್ದು ಸರಿಯಾಗಿದೆ. ಅಂದರೆ ಬಿಡಿ 10, 100, 100ರ ನಂತರ ಎಡಭಾಗದಲ್ಲಿ ಅಲ್ಪವಿರಾಮವನ್ನು ಹಾಕಿದ್ದಾರೆ. ವೆರಿ ಗುಡ್ ಮಕ್ಕಳೇ, ಸಂಖ್ಯಾರೂಪದಲ್ಲಿ ಬರೆಯಿರಿ. ಇಲ್ಲಿ ನಿಮಗೆ ಪದಗಳ ರೂಪದಲ್ಲಿ ಒಂದು ಸಂಖ್ಯೆ ಇದೆ, ಅದನ್ನು ನೀವು ಸಂಖ್ಯಾರೂಪದಲ್ಲಿ ಬರಿಬೇಕು. ಬರಿತೀರಲ್ಲ? ಬರಿತಾ ಇದ್ದೀರಾ ಅಂತ ಭಾವಿಸಿದ್ದೀನಿ. ನಿಮ್ಮ ಉತ್ತರವನ್ನು ನೋಡೋಣ. ಕರೆಕ್ಟ್. ನೀವು ಬರೆದಂಥ ಸಂಖ್ಯೆ 25,314. ಕರೆಕ್ಟ್ ಆಗಿದೆ ಮಕ್ಕಳೇ, ಇಲ್ಲಿ ಕಾಣ್ತಕ್ಕಂಥ ಒಂದು ಸಂಖ್ಯೆಯನ್ನು ಪದಗಳ ರೂಪದಲ್ಲಿ ಬರಿಬೇಕು. ಸ್ಟಾರ್ಟ್ ಮಾಡಿ. ವೆರಿ ಗುಡ್. 67,524. ಮಕ್ಕಳೇ, 5 ಅಂಕಿಯ ಸಂಖ್ಯೆಗಳನ್ನು ವಿಸ್ತಾರ ರೂಪದಲ್ಲಿ ಬರೆಯತಕ್ಕಂಥದ್ದು. ಮಕ್ಕಳೇ, ಈ 5 ಅಂಕಿಯ ಸಂಖ್ಯೆಗಳನ್ನು ವಿಸ್ತಾರ ರೂಪದಲ್ಲಿ ಬರೆಯೋದಕ್ಕೆ ಮೊದಲು ಒಂದು ಚಟುವಟಿಕೆ ಇದೆ. ಆ ಚಟುವಟಿಕೆ ನೋಡ್ಕೊಂಡು ಬರೋಣ. ನಮಸ್ತೆ ಸರ್. ನಮಸ್ತೆ ಯಶಸ್ವಿನಿ, ಮೀನಾ, ಏನು ಸಮಾಚಾರ? ತುಂಬ ದೂರ ಬಂದಿರಲ್ಲ ಸರ್. ಅದು ನಮ್ಮಮ್ಮ ಈ ದುಡ್ಡನ್ನ ಬ್ಯಾಂಕಿಗೆ ಕಟ್ಟಬೇಕಂತೆ ಸರ್. ಅದು ಈ ಚಲನ್ ಸ್ವಲ್ಪ ಫಿಲ್ ಮಾಡಿಕೊಡಿ ಸರ್. ಯಾಕೆ ಚಲನ್ ಫಿಲ್ ಮಾಡ್ಲಿಕ್ಕೆ ನೀನು ಬರಲ್ವಾ? ಸರ್, ನನಗೂ ಗೊತ್ತಾಗಲಿಲ್ಲ, ಸ್ವಲ್ಪ ಹೇಳ್ಕೊಡಿ ಸರ್. ಬನ್ನಿ, ಈಗ ಈ ಚಲನ್ ಯಾವ ರೀತಿ ಫಿಲ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಕೂತ್ಕೊ ಬನ್ನಿ. ನಾವು ಈ ಚಲನ್ ಫಿಲ್ ಮಾಡೋದಕ್ಕೆ ಮೊದಲು ಏನು ಮಾಡಬೇಕಪ್ಪ ಅಂತಂದರೆ, ಒಟ್ಟು ಎಷ್ಟು ಹಣ ಇದೆ ಅಂತ ನೋಡ್ಕೊಬೇಕು. ಏನಮ್ಮ ಇಷ್ಟೊಂದು ದುಡ್ಡು? ನೋಡಿ, ಇದು 2,000 ರೂಪಾಯಿ ನೋಟ್ಗಳು. 1, 2, 3, 4, 5 ಬರ್ಕೊಡಿ. ನೀವು 2,000 ರೂಪಾಯಿ ನೋಟ್ಗಳು 5 ಇದೆ. ನಂತರ ನೋಡಿ, ಇದು 500 ರೂಪಾಯಿ ನೋಟ್ಗಳು. 1, 2, 3, 4, 5, 6, 7, 8 ಇದೆ. 500 ರೂಪಾಯಿ ನೋಟ್ಗಳು 8 ಇದೆ. 100 ರೂಪಾಯಿ ನೋಟ್ಗಳು 1, 2, 3, 4. 100 ರೂಪಾಯಿ ನೋಟ್ಗಳು 4 ಇದೆ. ಅನಂತರ 50 ರೂಪಾಯಿ ನೋಟ್ಗಳು 1, 2, 3, 4. ನೋಡಿ, ಇದು 20 ರೂಪಾಯಿ ನೋಟ್ಗಳು. ನೋಡ್ತಾ ಇದ್ದೀರಲ್ವಾ? 20 ರೂಪಾಯಿ ನೋಟ್ಗಳು 2 ಇದೆ.
ನಂತರ 10 ರೂಪಾಯಿ ನೋಟುಗಳು 1 2 3 4 5 6 7 8 9 9 10 ರೂಪಾಯಿ ನೋಟುಗಳಿದೆ. ನಂತರ ನೋಡಿ 1 ರೂಪಾಯಿ ಕಾಯಿನ್ಗಳ ಸಹಿತ ಇದೆ, 3 1 ರೂಪಾಯಿ ಕಾಯಿನ್ಗಳಿದೆ. ಹೌದಲ್ಲ? ಈಗ ಏನು ಮಾಡಬೇಕಂತಂದ್ರೆ ಈ ನೋಟುಗಳಿಗೆ ಅನುಗುಣವಾಗಿ ಈ ಒಂದು ಚಲನ ನಾವು ಫಿಲ್ ಮಾಡಬೇಕಾಗುತ್ತೆ. ನಾನು ಏನು ಮಾಡ್ತೀನಿ ಅಂತಂದ್ರೆ ನಿಮಗೆ ಇದನ್ನ ಬೋರ್ಡ್ ಮೇಲೆ ಮಾಡಿ ತೋರಿಸ್ಬಿಡ್ತೀನಿ. ತೋರಿಸ್ಲಾ? ಚೆನ್ನಾಗಿ ಅರ್ಥ ಆಗುತ್ತೆ. ನೀವು ನೆಕ್ಸ್ಟ್ ಏನಾದರೂ ಈ ರೀತಿ ಹಣ ಫಿಲ್ ಮಾಡಬೇಕಾದ ಚಲನಲ್ಲಿ ನೀವೇ ಮನೆಯಲ್ಲಿ ಮಾಡ್ಬೋದು. ಆಯ್ತಲ್ವಾ? ನೋಡೋಣ ಒಂದು ಸರ್ತಿ ನಾನು ಬೋರ್ಡ್ ಮೇಲೆ ಇದನ್ನ ನಾನು ನಿಮಗೆ ಮಾಡಿ ಹೇಳ್ಕೊಡ್ತೀನಿ. ನಿಮಗೆ ಗೊತ್ತಿಲ್ಲದೆ ಇದ್ರೆ, ಯಾರಿಗೆ ಗೊತ್ತಿಲ್ಲ ಈ ಒಂದು ಚಲನ ಫಿಲ್ ಮಾಡೋದು, ಅವ್ರಿಗೆಲ್ಲರಿಗೂ ಸಹ ನೀವು ಹೇಳ್ಕೊಡ್ತೀರಲ್ವಾ? ಬನ್ನಿ ನೋಡಿ ಮಕ್ಕಳೇ, ಈಗ ನೋಡಿ ಇಲ್ಲಿ ನಮ್ಮ ಹತ್ರ ನೋಟುಗಳು, ಇಲ್ಲಿ ನೋಟುಗಳ ಸಂಖ್ಯೆ ಬರ್ತೀನಿ. ನೋಟುಗಳು ಇಲ್ಲಿ ಸಂಖ್ಯೆ ಬರ್ತದೆ ನೋಡಿ. 2000 ರೂಪಾಯಿ ನೋಟು, 500 ರೂಪಾಯಿ, 100, 50, 20, 10 ಮತ್ತೆ 1. ನಮ್ಮ ಹತ್ರ 2000 ರೂಪಾಯಿ ನೋಟುಗಳು ಎಷ್ಟಿತ್ತು? 5 ಇತ್ತು. ಅದ್ರ ಬೆಲೆ ಎಷ್ಟಾಗುತ್ತೆ? 2000 ಗುಣಿಸು 5, 10,000 ರೂಪಾಯಿ ಅದರ ಬೆಲೆ ಆಯಿತು. 2000 ರೂಪಾಯಿ ನೋಟುಗಳ ಬೆಲೆ. ಅದೇ ರೀತಿ 500 ರೂಪಾಯಿ ನೋಟುಗಳು ಎಷ್ಟಿತ್ತು ನಮ್ಮ ಹತ್ರ? 8 ನೋಟ್ ಇತ್ತು. ಅದರ ಬೆಲೆ 500 ಗುಣಿಸು 8, 4,000 ರೂಪಾಯಿ ಆಯಿತು ಅದರ ಬೆಲೆ. 500 ರೂಪಾಯಿ ನೋಟುಗಳ ಬೆಲೆ. ಮತ್ತೆ 100 ರೂಪಾಯಿ ನೋಟುಗಳು 4 ಇತ್ತು. 100 ಗುಣಿಸು 4, ಅದರ ಬೆಲೆ 400 ರೂಪಾಯಿ. ನಂತರ 50 ರೂಪಾಯಿ ನೋಟುಗಳು ಎಷ್ಟು ನಮ್ಮ ಹತ್ರ? 4 ಇದೆ. 50 ಗುಣಿಸು 4, ಅದರ ಬೆಲೆ ಏನಾಯಿತು? 200 ರೂಪಾಯಿಗಳಾಯಿತು. ಮತ್ತೆ 20 ರೂಪಾಯಿ ನೋಟುಗಳು 2 ಇತ್ತು. 20 ಗುಣಿಸು 2, 40 ರೂಪಾಯಿ. 10 ರೂಪಾಯಿ ನೋಟುಗಳು 9 ಇದೆ. 10 ಗುಣಿಸು 9, 90 ರೂಪಾಯಿ ಆಯಿತು. 1 ರೂಪಾಯಿ ಕಾಯಿನ್ಗಳು ಎಷ್ಟಿದೆ? 3 ಇದೆ. 3 ರೂಪಾಯಿ. ಆಮೇಲೆ ನೋಡಿ, ಇಲ್ಲಿ ರೂಪಾಯಿ ಇದೆ, ಇಲ್ಲಿ ಪೈಸೆ ಇದೆ. ನಿಮ್ಮ ಚಲನಲ್ಲೂ ಇದೇ ರೀತಿ ಇರುತ್ತೆ. ಇಲ್ಲಿ ನೋಡಿ, ಪೈಸೆ ಏನೂ ಇಲ್ಲ ನಮ್ಮ ಹತ್ರ, 0. ನೋಡಿ, ಇಲ್ಲಿ ಬಿಡಿ ಸ್ಥಾನದಲ್ಲಿ 3 ರೂಪಾಯಿ ಇದೆ, 3 ರೂಪಾಯಿ ಅಂತಂದೆ ನೋಡಿ. 9, 4, 13, 13ಕ್ಕೆ 3, 1 ದಶಕ. ನೋಡಿ, ಇಲ್ಲಿ 2, 4, 6, 6, 1, 7. ನಂತರ 4 ಮತ್ತೆ 1. ಈ ಕೂಡ್ತಕ್ಕಂಥದ್ದೆಲ್ಲ ನಿಮ್ಗೆ ಚೆನ್ನಾಗಿ ಗೊತ್ತಿದೆ. ಏನಿದೆ? ಇದು ಸುಲಭ ಅಲ್ವಾ? ನೋಡಿ, ಈಗ ನಿಮ್ಮ ತಾಯಿ ಬ್ಯಾಂಕಿಗೆ ಕಟ್ತಕ್ಕಂಥ ಒಟ್ಟು ಹಣ 14,733 ರೂಪಾಯಿ. ಏನಿಲ್ಲ, ನೀವು ಸ್ಥಾನ ಬೆಲೆ ಸಂಖ್ಯೆಗೆ ಹೇಳ್ಕೊಟ್ಟಿದ್ದೀನಲ್ಲ ನಾನು, ಇದು ವಿಸ್ತರಿಸಿ ಬರೀತಕ್ಕಂಥದ್ದಷ್ಟೇ. ನೋಡಿ, 2000 ಗುಣಿಸ್ತಕ್ಕಂಥದ್ದಷ್ಟೇ. ನಿಮಗೆ ಹಿಂದಿನ ಒಂದು ಇದರಲ್ಲಿ ಜ್ಞಾಪಿಸ್ಕೊಳ್ಳಿ, ಸಂಖ್ಯೆಗಳನ್ನ ವಿಸ್ತರಿಸಿ ಬರೀತಕ್ಕಂಥದ್ದು, ವಿಸ್ತರಿಸಿ ಬರೆದಿರ್ತಕ್ಕಂತಹ ಸಂಖ್ಯೆಗಳನ್ನ ಸಂಕ್ಷಿಪ್ತವಾಗಿ ಬರೀತಕ್ಕಂಥದ್ದು, ಅದರ ಆಧಾರದ ಮೇಲೆ ಇರ್ತಕ್ಕಂಥದ್ದು. ಮಕ್ಕಳೇ, ಈಗ ನಿಮ್ಗೆಲ್ಲ ಚಲನ ಯಾವ ರೀತಿ ಫಿಲ್ ಮಾಡ್ತಕ್ಕಂಥದ್ದು ಗೊತ್ತಾಯ್ತಲ್ವಾ? ಈಗ ನಾನು ಆ ಚಲನನ್ನು ಫಿಲ್ ಮಾಡಿಬಿಡ್ತೀನಿ. ನೀನೇ ಫಿಲ್ ಮಾಡಿ ಚಲನನ್ನು. ನಾನು ಫಿಲ್ ಮಾಡಲ್ಲ, ನೀನೇ ಫಿಲ್ ಮಾಡಬೇಕು. ಆಯ್ತಲ್ವಾ? ನೋಡಿ, ಇಲ್ಲಿ ನೋಟುಗಳಿದೆ, ನೋಟುಗಳ ಸಂಖ್ಯೆ ಇದೆ ಮತ್ತು ಒಟ್ಟು ಎಷ್ಟು ಹಣ ಅಂತ ಇದೆ. ಇಲ್ಲಿ ಕೊನೆಯಲ್ಲಿ ಟೋಟಲ್ ಇದೆ. ಆ ಒಂದು ಚಲನನ್ನ ನೀನೇ ಫಿಲ್ ಮಾಡಬೇಕು. ಮಾಡಿ ನೆಕ್ಸ್ಟ್ ಯಾರು ಈ ರೀತಿ ಬ್ಯಾಂಕಿಗೆ ಹಣ ಕಟ್ಟಬೇಕಾದ್ರೆ ಗೊತ್ತಿರಲಿಲ್ಲ ಅಂತಂದ್ರೆ ನೀನೇ ಈ ಚಲನನ್ನ ಫಿಲ್ ಮಾಡ್ಕೊಡ್ಬೇಕು. ಮಾಡ್ತೀಯಲ್ವಾ? ತಗೊಂಬ, ನೀನೇ ಮಾಡಬೇಕು. ಮಕ್ಕಳೇ, ಚಟುವಟಿಕೆ ನೋಡ್ಕೊಂಡು ಬಂದಿರಲ್ಲ. ನೋಡಿ, ಈಗ ನಮಗೆ ಕೊಟ್ಟಿರ್ತಕ್ಕಂಥ ಸಂಖ್ಯೆಯನ್ನು 57,482 ನಾನು ಸ್ಥಾನ ಬೆಲೆಯ ಪಟ್ಟಿಯಲ್ಲಿ ಬರೆದಿದ್ದೀನಿ. ಮಕ್ಕಳೇ ಗಮನಿಸಿ, 10,000ದ ಗುಂಪು 5, 1000ದ ಗುಂಪು 7, 100ರ ಗುಂಪು 4, 10ರ ಗುಂಪು 8, ಬಿಡಿಗಳು 2 ಇದೆ. ಮಕ್ಕಳೇ, ಈಗ ನೋಡಿ, 57,482 5 ಇಂಟು 10,000 ಪ್ಲಸ್ 7 ಇಂಟು 1000 ಪ್ಲಸ್ 4 ಇಂಟು 100 ಪ್ಲಸ್ 8 ಇಂಟು 10 ಪ್ಲಸ್ 2 ಇಂಟು ಬಿಡಿ. ಈಗ ಮಕ್ಕಳೇ, ಇದೆಲ್ಲವನ್ನೂ ಸಹ ನಾವು ನೋಡಿ ಬಂದಂಥ ಉತ್ತರ 57,482 ಈಕ್ವಲ್ಸ್ 50,000 ಪ್ಲಸ್ 7,000 ಪ್ಲಸ್ 400 ಪ್ಲಸ್ 80 ಪ್ಲಸ್
2. ಮಕ್ಕಳೇ, ಈಗ ನಿಮಗೆ ದತ್ತ ಸಂಖ್ಯೆಯನ್ನು ಅಂದರೆ 5 ಅಂಕೆಯ ಸಂಖ್ಯೆಯನ್ನು ಯಾವ ರೀತಿ ವಿಸ್ತಾರ ರೂಪದಲ್ಲಿ ಬರೀತಕ್ಕಂಥದ್ದು ಅಂತ ಗೊತ್ತಾಗಿದೆ. ಅರ್ಥ ಆಯ್ತಲ್ಲ ಮಕ್ಕಳೇ? ಮಕ್ಕಳೇ, ಈಗ ವಿಸ್ತಾರ ರೂಪದಲ್ಲಿರ್ತಕ್ಕಂಥ ಸಂಖ್ಯೆಯನ್ನು ಕೆಲವು ಸರ್ತಿ ವಿಸ್ತಾರ ರೂಪದಲ್ಲಿ ಸಂಖ್ಯೆಯನ್ನು ಕೊಡ್ತಾರೆ. ಆ ವಿಸ್ತಾರ ರೂಪದಲ್ಲಿರ್ತಕ್ಕಂಥ ಸಂಖ್ಯೆಯನ್ನು ನಾವು ಸಂಖ್ಯಾ ರೂಪದಲ್ಲಿ ಬರೀಬೇಕು. ನೋಡಿ, ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು 6 × 10,000 ಪ್ಲಸ್ 3 × 1000 ಪ್ಲಸ್ 2 × 100 ಪ್ಲಸ್ 7 × ಬಿಡಿ. ಮಕ್ಕಳೇ, ಇದನ್ನು ನಾವು ಸಂಖ್ಯಾ ರೂಪದಲ್ಲಿ ಬರೀಬೇಕು. ಮಕ್ಕಳೇ ನೋಡಿ, ಇಲ್ಲಿ 6 × 10,000 ಪ್ಲಸ್ 3 × 1000 ಪ್ಲಸ್ 2 × 100 ಪ್ಲಸ್ 7 × ಬಿಡಿ. 6 × 10,000 60,000 ಆಯಿತು. 3 × 1000 3,000 ಪ್ಲಸ್ 2 × 100 200 ಪ್ಲಸ್ 7 × ಬಿಡಿ ಅಥವಾ 1 7. ಈ ಎಲ್ಲ 60,000 ಪ್ಲಸ್ 3,000 ಪ್ಲಸ್ 200 ಪ್ಲಸ್ 7 ಇವೆಲ್ಲವನ್ನು ನಾವು ಸಂಕಲನ ಮಾಡಿದಾಗ ನಮಗೆ ದೊರೀತಕ್ಕಂಥ ಸಂಖ್ಯೆ 63,207. ಅಂದರೆ ಈ ವಿಸ್ತರಿಸಿ ಬರೆದಿರ್ತಕ್ಕಂಥ ಸಂಖ್ಯೆಯನ್ನು ನಾವು ಸಂಖ್ಯಾ ರೂಪದಲ್ಲಿ ಬರೆದಾಗ ನಮಗೆ ದೊರೆತಂಥ ಸಂಖ್ಯೆ 63,207. ಮಕ್ಕಳೇ, ಈಗ ನಿಮಗೆ ವಿಸ್ತಾರ ರೂಪದಲ್ಲಿರ್ತಕ್ಕಂಥ ಸಂಖ್ಯೆಯನ್ನು ಸಂಖ್ಯಾ ರೂಪದಲ್ಲಿ ಬರೀತಕ್ಕಂಥದ್ದು ಗೊತ್ತಾಗಿದೆ. ಮಕ್ಕಳೇ ನೋಡಿ, ಈಗ ಇಲ್ಲೊಂದು ಸಂಖ್ಯೆ ಇದೆ 86,425. ಇದನ್ನು ವಿಸ್ತಾರ ರೂಪದಲ್ಲಿ ಬರಿಬೇಕು. ಬರೀತಿರಲ್ಲ? ಸ್ಟಾರ್ಟ್ ಮಾಡಿ ಮಕ್ಕಳೇ. ಬರೀತಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಮಕ್ಕಳೇ, ಉತ್ತರ ನೋಡೋಣವಾ? ಹಾಂ, ನೀವು ಬರೆದಂಥ ಉತ್ತರ ಕರೆಕ್ಟ್ ಆಗಿದೆ. 86,425 ಈಕ್ವಲ್ಸ್ 80,000 ಪ್ಲಸ್ 6,000 ಪ್ಲಸ್ 400 ಪ್ಲಸ್ 20 ಪ್ಲಸ್ 5. ಮಕ್ಕಳೇ, ತುಂಬ ಚೆನ್ನಾಗಿ ಉತ್ತರವನ್ನು ಬರೆದಿದ್ದೀರಾ. ಮಕ್ಕಳೇ, ಈಗ ಈ ವಿಸ್ತರಿಸಿ ಬರೆದಿರ್ತಕ್ಕಂಥ ಒಂದು ಸಂಖ್ಯೆ ನಿಮ್ಮ ಒಂದು ಸ್ಕ್ರೀನ್ ಮೇಲೆ ಕಾಣ್ತಾ ಇದೆ. ಈ ಒಂದು ಸಂಖ್ಯೆಯನ್ನು ನೀವು ಸಂಖ್ಯಾ ರೂಪದಲ್ಲಿ ಬರೀಬೇಕು. ಮಕ್ಕಳೇ, ಪ್ರಾರಂಭಿಸಿ ಬರೆಯೋದಕ್ಕೆ ಉತ್ತರವನ್ನು. ಹಾಂ, ನೀವು ಉತ್ತರ ಬರೆದಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಉತ್ತರವನ್ನು ಒಮ್ಮೆ ಪರಿಶೀಲನೆ ಮಾಡೋಣವಾ? ವೆರಿ ಗುಡ್ ಮಕ್ಕಳೇ. ನೀವು ಬರೆದಿರ್ತಕ್ಕಂಥ ಸಂಖ್ಯೆ 42,768 ಸರಿಯಾಗಿರ್ತಕ್ಕಂಥ ಉತ್ತರ. ಮಕ್ಕಳೇ, 5 ಅಂಕಿಯ ಗರಿಷ್ಠ ಮತ್ತು ಕನಿಷ್ಠ ಸಂಖ್ಯೆಯನ್ನು ಬರೆಯೋದಕ್ಕೆ ಮೊದಲು ಒಂದು ಚಟುವಟಿಕೆಯನ್ನು ನಾವು ನೋಡ್ಕೊಂಡು ಬರೋಣ. ಮಕ್ಕಳೇ, ಇಲ್ಲಿ 2 9 7 3 5 ಈ ಸಂಖ್ಯಾ ಸೂಚಕಗಳಿವೆ. ಈ ಸಂಖ್ಯಾ ಸೂಚಕಗಳನ್ನು ಒಮ್ಮೆ ಮಾತ್ರ ಬಳಸಿ 5 ಅಂಕಿಯ ಅತಿ ದೊಡ್ಡ ಸಂಖ್ಯೆ ಹಾಗೂ 5 ಅಂಕಿಯ ಅತಿ ಚಿಕ್ಕ ಸಂಖ್ಯೆಯನ್ನು ನಾವು ರಚನೆ ಮಾಡಬೇಕು. ಮಕ್ಕಳೇ, ನಮ್ಮಲ್ಲಿರ್ತಕ್ಕಂಥ ಸಂಖ್ಯಾ ಸೂಚಕಗಳನ್ನು ಈಗ ನಾವು ಏರಿಕೆ ಕ್ರಮದಲ್ಲಿ ಅಳವಡಿಸೋಣ. ಮಕ್ಕಳೇ, ಇಲ್ಲಿ 2 9 7 3 5 ಇವುಗಳಲ್ಲಿ ಚಿಕ್ಕ ಸಂಖ್ಯಾ ಸೂಚಕ 2. ನಂತರ 9 7 3 5ರಲ್ಲಿ ಚಿಕ್ಕದು 3. ನಂತರ 9 7 5ರಲ್ಲಿ ಚಿಕ್ಕದು 5. ನಂತರ 9 7ರಲ್ಲಿ ಚಿಕ್ಕದು 7. ಕೊನೆಯದಾಗಿ 9. ಮಕ್ಕಳೇ, ನಮ್ಮಲ್ಲಿರ್ತಕ್ಕಂಥ ಸಂಖ್ಯಾ ಸೂಚಕಗಳನ್ನು ನಾವು ಏರಿಕೆ ಕ್ರಮದಲ್ಲಿ ಅಳವಡಿಸಿದ್ದೀವಿ. 2 ನಂತರ 3 5 7 9. ಈ ಸಂಖ್ಯಾ ಸೂಚಕಗಳನ್ನು ಈಗ ಸ್ಥಾನಬೆಲೆಯ ಪಟ್ಟಿಯಲ್ಲಿ ಅಳವಡಿಸೋಣ. ನೋಡಿ, 9ಅನ್ನು ಬಿಡಿ ಸ್ಥಾನದಲ್ಲಿ, 7ಅನ್ನು 10ರ ಸ್ಥಾನದಲ್ಲಿ, ಹಾಗೆ 5ಅನ್ನು 100ರ ಸ್ಥಾನದಲ್ಲಿ, 3ಅನ್ನು 1000 ಸ್ಥಾನದಲ್ಲಿ, 2ಅನ್ನು 10,000 ಸ್ಥಾನದಲ್ಲಿ. ಮಕ್ಕಳೇ, ಈಗ ನಮಗೆ ದೊರೆತಿರ್ತಕ್ಕಂಥ ಸಂಖ್ಯೆ 23,579 ಅಥವಾ 23,579. ಈ ಸಂಖ್ಯೆ ನಮ್ಮಲ್ಲಿರ್ತಕ್ಕಂಥ ಏನು 2 3 5 7 9 ಈ ಸಂಖ್ಯಾ ಸೂಚಕಗಳನ್ನು ಒಮ್ಮೆ ಮಾತ್ರ ಬಳಸಿ ರಚಿಸಬಹುದಾದಂಥ ಅತಿ ಚಿಕ್ಕ ಸಂಖ್ಯೆ. ಮಕ್ಕಳೇ, ಈಗ ನಾವು ಇದೇ ಸಂಖ್ಯಾ ಸೂಚಕಗಳನ್ನು ಬಳಸಿಕೊಂಡು ಅತಿ ದೊಡ್ಡ ಸಂಖ್ಯೆಯನ್ನು ರಚನೆ ಮಾಡಬೇಕು. ಮಕ್ಕಳೇ, ನೋಡೋಣ. ಈಗ ನಮ್ಮಲ್ಲಿರ್ತಕ್ಕಂಥ ಸಂಖ್ಯಾ ಸೂಚಕಗಳನ್ನು ನಾವೇನು ಮಾಡೋದು ಅಂತಂದರೆ
ಇಳಿಕೆ ಕ್ರಮದಲ್ಲಿ ಅಳವಡಿಸೋಣ. ನಮ್ಮಲ್ಲಿರ್ತಕ್ಕಂಥ ಸಂಖ್ಯಾ ಸೂಚಕಗಳಲ್ಲಿ ಅತಿ ದೊಡ್ಡ ಸಂಖ್ಯಾ ಸೂಚಕ 9. ನಂತರ 7, 2, 3, 5ರಲ್ಲಿ ದೊಡ್ಡದು 7, 2, 3, 5ರಲ್ಲಿ ದೊಡ್ಡದು 5, 2, 3ರಲ್ಲಿ ದೊಡ್ಡದು 3, ನಂತರ ಕೊನೆಯದಾಗಿ 2. ಮಕ್ಕಳೇ, ನಮ್ಮ ಬಳಿ ಇರತಕ್ಕಂಥ ಸಂಖ್ಯಾ ಸೂಚಕಗಳನ್ನು ನಾನು ಇಳಿಕೆ ಕ್ರಮದಲ್ಲಿ ಅಳವಡಿಸಿದ್ದೀನಿ. ಈ ಇಳಿಕೆ ಕ್ರಮದಲ್ಲಿ ಅಳವಡಿಸಿರ್ತಕ್ಕಂಥ ಸಂಖ್ಯಾ ಸೂಚಕಗಳನ್ನು ಸ್ಥಾನಬೆಲೆ ಪಟ್ಟಿಯಲ್ಲಿ ಅಳವಡಿಸ್ತಾ ಹೋಗ್ತೀನಿ. 2ನ್ನು ಬಿಡಿ ಸ್ಥಾನದಲ್ಲಿ, 3ನ್ನು 10ರ ಸ್ಥಾನದಲ್ಲಿ, 5ನ್ನು 100ರ ಸ್ಥಾನದಲ್ಲಿ, 7ನ್ನು 1000 ಸ್ಥಾನದಲ್ಲಿ, ಕೊನೆಯದಾಗಿ 9ನ್ನು 10,000 ಸ್ಥಾನದಲ್ಲಿ. ಮಕ್ಕಳೇ, ಈಗ ನಮಗೆ ದೊರೆತಿರ್ತಕ್ಕಂಥ ಸಂಖ್ಯೆ 97,532. ಮಕ್ಕಳೇ, 97,532 ಈ ಸಂಖ್ಯೆ 2, 3, 5, 7, 9 ಈ ಸಂಖ್ಯಾ ಸೂಚಕಗಳನ್ನು ಒಮ್ಮೆ ಮಾತ್ರ ಬಳಸಿ ರಚಿಸಬಹುದಾದ 5 ಅಂಕಿಯ ಅತಿ ದೊಡ್ಡ ಸಂಖ್ಯೆ. ಮಕ್ಕಳೇ, ಇಲ್ಲಿ ನೋಡಿ, ಈ ಸಂಖ್ಯಾ ಸೂಚಕಗಳನ್ನು ಅತಿ ದೊಡ್ಡ ಸಂಖ್ಯೆ ನಮಗೆ ಬೇಕಾದಾಗ ಸಂಖ್ಯಾ ಸೂಚಕಗಳನ್ನು ನಾವು ಇಳಿಕೆ ಕ್ರಮದಲ್ಲಿ ಅಳವಡಿಸಬೇಕು. ಮಕ್ಕಳೇ, ಹಾಗೆಯೇ ನಮಗೆ ಅತಿ ಚಿಕ್ಕ ಸಂಖ್ಯೆ ಬೇಕಾದಾಗ ನಮ್ಮಲ್ಲಿರ್ತಕ್ಕಂಥ ಸಂಖ್ಯಾ ಸೂಚಕಗಳನ್ನು ನಾವೇನು ಮಾಡಬೇಕಾಗುತ್ತೆ ಅಂತಂದರೆ ಏರಿಕೆ ಕ್ರಮದಲ್ಲಿ ಅಳವಡಿಸಬೇಕು. ನಮ್ಮಲ್ಲಿರ್ತಕ್ಕಂಥ ಸಂಖ್ಯಾ ಸೂಚಕಗಳನ್ನು ಏರಿಕೆ ಕ್ರಮದಲ್ಲಿ ಅಳವಡಿಸಿದಾಗ ನಮಗೆ ಅತಿ ಚಿಕ್ಕ ಸಂಖ್ಯೆ ದೊರೆಯುತ್ತೆ. ಅದೇ ರೀತಿ ಇಳಿಕೆ ಕ್ರಮದಲ್ಲಿ ಅಳವಡಿಸಿದಾಗ ನಮಗೆ ಅತಿ ದೊಡ್ಡ ಸಂಖ್ಯೆ ದೊರೆಯುತ್ತದೆ. ಮಕ್ಕಳೇ, ಈಗ ನಿಮಗೆ ದತ್ತ ಸಂಖ್ಯಾ ಸೂಚಕಗಳನ್ನು ಬಳಸಿ 5 ಅಂಕಿಯ ಅತಿ ದೊಡ್ಡ ಸಂಖ್ಯೆ ಮತ್ತು ಅತಿ ಚಿಕ್ಕ ಸಂಖ್ಯೆಯನ್ನು ರಚನೆ ಮಾಡ್ತಕ್ಕಂಥದ್ದನ್ನು ನೀವು ಕಲ್ತ್ಕೊಂಡಿದ್ದೀರಾ ಅಂತ ನಾನು ಭಾವಿಸ್ತೀನಿ. ಮಕ್ಕಳೇ, 5 ಸಂಖ್ಯಾ ಸೂಚಕಗಳನ್ನು ಬಳಸಿ ಅಥವಾ 5 ಅಂಕಿಗಳನ್ನು ಬಳಸಿ ಅತಿ ದೊಡ್ಡ ಸಂಖ್ಯೆ ಮತ್ತು ಅತಿ ಚಿಕ್ಕ ಸಂಖ್ಯೆಯನ್ನು ರಚನೆ ಮಾಡ್ತಕ್ಕಂಥದ್ದು ನಿಮಗೆ ಈಗಾಗಲೇ ಗೊತ್ತಿದೆ. ಮಕ್ಕಳೇ, 5 ಸಂಖ್ಯಾ ಸೂಚಕಗಳಲ್ಲಿ ಅಥವಾ 5 ಅಂಕಿಗಳಲ್ಲಿ ಒಂದು 0 ಇದ್ದಾಗ ನಾವು ಅತಿ ಚಿಕ್ಕ ಸಂಖ್ಯೆ ಹಾಗೂ ಅತಿ ದೊಡ್ಡ ಸಂಖ್ಯೆಯನ್ನು ಯಾವ ರೀತಿ ರಚನೆ ಮಾಡ್ತಕ್ಕಂಥದ್ದು ಅನ್ನೋದನ್ನು ಈಗ ನೋಡೋಣ. ಮಕ್ಕಳೇ, ನಮ್ಮಲ್ಲಿರ್ತಕ್ಕಂಥ ಸಂಖ್ಯಾ ಸೂಚಕಗಳು 2, 8, 0, 7, 6. ಮಕ್ಕಳೇ, ಈ ಸಂಖ್ಯಾ ಸೂಚಕಗಳನ್ನು ಏರಿಕೆ ಕ್ರಮದಲ್ಲಿ ಅಳವಡಿಸೋಣ. ನಾವು ಹಿಂದೆ 5 ಅಂಕಿಯ ಸಂಖ್ಯೆಯನ್ನು ರಚನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಸಂಖ್ಯಾ ಸೂಚಕಗಳನ್ನು ಏರಿಕೆ ಕ್ರಮದಲ್ಲಿ ಅಳವಡಿಸಿದ್ದು. ಮಕ್ಕಳೇ, ಇಲ್ಲಿರ್ತಕ್ಕಂಥ ಸಂಖ್ಯಾ ಸೂಚಕಗಳಲ್ಲಿ 0 ಅತಿ ಚಿಕ್ಕದು, 2, 8, 7, 6ರಲ್ಲಿ 2 ಚಿಕ್ಕದು, 8, 7, 6ರಲ್ಲಿ 6, 8, 7ರಲ್ಲಿ 7, ನಂತರ ಕೊನೆಯದಾಗಿ 8. ಮಕ್ಕಳೇ, ನಮ್ಮಲ್ಲಿರ್ತಕ್ಕಂಥ ಸಂಖ್ಯಾ ಸೂಚಕಗಳನ್ನು ನಾನು ಏರಿಕೆ ಕ್ರಮದಲ್ಲಿ ಅಳವಡಿಸಿದ್ದೀನಿ. ಈಗ ಏರಿಕೆ ಕ್ರಮದಲ್ಲಿ ಅಳವಡಿಸಿರ್ತಕ್ಕಂಥ ಸಂಖ್ಯಾ ಸೂಚಕಗಳನ್ನು ಸ್ಥಾನಬೆಲೆ ಪಟ್ಟಿಯಲ್ಲಿ ಅಳವಡಿಸೋಣ. 8ನ್ನು ಬಿಡಿ ಸ್ಥಾನದಲ್ಲಿ, ಹಾಗೆಯೇ 7ನ್ನು 10ರ ಸ್ಥಾನದಲ್ಲಿ, 6 100ರ ಸ್ಥಾನದಲ್ಲಿ, 2ನ್ನು 1000 ಸ್ಥಾನದಲ್ಲಿ, ಕೊನೆಯದಾಗಿ 0ಯನ್ನು 10,000 ಸ್ಥಾನದಲ್ಲಿ. ಮಕ್ಕಳೇ, ಈಗ ನಮಗೆ ದೊರೆತಿರ್ತಕ್ಕಂತಹ ಸಂಖ್ಯೆ 10,000. 10,000 ಸ್ಥಾನದಲ್ಲಿ 0 ಇದೆ, 1000 ಸ್ಥಾನದಲ್ಲಿ 2 ಇದೆ, 100 ಸ್ಥಾನದಲ್ಲಿ 6, 10 ಸ್ಥಾನದಲ್ಲಿ 7, ಬಿಡಿ ಸ್ಥಾನದಲ್ಲಿ 8. ನಮಗೆ ದೊರೆತಿರ್ತಕ್ಕಂಥ ಸಂಖ್ಯೆ 2678. ಮಕ್ಕಳೇ, ನಾವಿಲ್ಲಿ ಸಂಖ್ಯೆಯನ್ನು ರಚನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ 0ಯನ್ನು ಸಹ ಬಳಸ್ಕೊಳ್ಬೇಕು. ಯಾವುದೇ ಸಂಖ್ಯೆಯ ದೊಡ್ಡ ಸ್ಥಾನ ಇಲ್ಲಿ 5 ಅಂಕಿಯ ದೊಡ್ಡ ಸ್ಥಾನ 10,000. 10,000 ಸ್ಥಾನದಲ್ಲಿ 0 ಇದೆ. ಅಂದರೆ ಯಾವುದೇ ಅಂಕಿಯ ದೊಡ್ಡ ಸ್ಥಾನದಲ್ಲಿ 0 ಇದ್ದರೆ ಅದು ಬೆಲೆಯನ್ನು ಕಳ್ಕೊಳ್ಳುತ್ತೆ. ಆಗ ನಾವೇನು ಮಾಡಬೇಕು ಅಂತಂದರೆ ಸಂಖ್ಯಾ ಸೂಚಕಗಳನ್ನು ಏರಿಕೆ ಕ್ರಮದಲ್ಲಿ ಅಳವಡಿಸಿ ಇಲ್ಲಿ 5 ಅಂಕಿಯ ಅತಿ ದೊಡ್ಡ ಸ್ಥಾನ 10,000, ನಂತರದ ಸ್ಥಾನ 1000, 10,000 ಸ್ಥಾನ 1000 ಸ್ಥಾನ, ಈ 2 ಸಂಖ್ಯಾ ಸೂಚಕಗಳನ್ನು ನಾವೇನು ಮಾಡಬೇಕಂತಂದರೆ ಅದಲು ಬದಲು ಮಾಡಬೇಕು. ನಾವು ಸಂಖ್ಯಾ ಸೂಚಕಗಳನ್ನು ಏರಿಕೆ ಕ್ರಮದಲ್ಲಿ ಅಳವಡಿಸಬೇಕು. 2 ಸಂಖ್ಯಾ ಸೂಚಕಗಳು ದೊಡ್ಡ ಸ್ಥಾನದಲ್ಲಿರ್ತಕ್ಕಂಥ 2 ಸಂಖ್ಯಾ ಸೂಚಕಗಳನ್ನು ಅದಲು ಬದಲು ಮಾಡಬೇಕು. ಅದಲು ಬದಲು ಮಾಡಿದಾಗ ನಮಗೆ ಅತಿ ಚಿಕ್ಕ ಸಂಖ್ಯೆ ದೊರೀತದೆ. ಈಗ ನಮಗೆ ದೊರೆತಿರ್ತಕ್ಕಂಥ ಸಂಖ್ಯೆ 20,678. ಇದು ಇಲ್ಲಿರ್ತಕ್ಕಂಥ ಸಂಖ್ಯಾ ಸೂಚಕಗಳನ್ನು ಒಮ್ಮೆ ಮಾತ್ರ ಬಳಸಿ ರಚಿಸಬಹುದಾದಂಥ ಅತಿ ಚಿಕ್ಕ ಸಂಖ್ಯೆ. ಮಕ್ಕಳೇ, ಈಗ ಅತಿ ದೊಡ್ಡ ಸಂಖ್ಯೆಯನ್ನು ರಚನೆ ಮಾಡ್ತಕ್ಕಂಥದ್ದನ್ನು ನೋಡೋಣ. ನಮ್ಮಲ್ಲಿರ್ತಕ್ಕಂಥ ಸಂಖ್ಯಾ ಸೂಚಕಗಳನ್ನು ನಾನು ಇಳಿಕೆ ಕ್ರಮದಲ್ಲಿ ಅಳವಡಿಸ್ತೀನಿ.
ನೋಡ್ತಾ ಇದ್ದೀರಲ್ಲ ಮಕ್ಕಳೇ? ಮಕ್ಕಳೇ ನೋಡಿ, ನಮ್ಮಲ್ಲಿರ್ತಕ್ಕಂಥ ಸಂಖ್ಯಾ ಸೂಚಕಗಳನ್ನು ನಾನು ಇಳಿಕೆ ಕ್ರಮದಲ್ಲಿ ಅಳವಡಿಸಿದ್ದೀನಿ. ಈ ಸಂಖ್ಯಾ ಸೂಚಕಗಳನ್ನು ನಾನು ಸ್ಥಾನಬೆಲೆ ಪಟ್ಟಿಯಲ್ಲಿ ಅಳವಡಿಸ್ತಾ ಹೋಗ್ತೀನಿ. ಗಮನಿಸಿ. ಹಾಗೆಯೇ ಮಕ್ಕಳೇ ನೋಡಿ, ಈಗ ಸಂಖ್ಯಾ ಸೂಚಕಗಳ ಇಳಿಕೆ ಕ್ರಮದಲ್ಲಿವೆ. ನಮಗೆ ದೊರೆತಿರ್ತಕ್ಕಂಥ ಸಂಖ್ಯೆ 87,620. 87,620 ಎಂಬುದು ಇಲ್ಲಿರ್ತಕ್ಕಂಥ ಸಂಖ್ಯಾ ಸೂಚಕಗಳನ್ನು ಒಮ್ಮೆ ಮಾತ್ರ ಬಳಸಿ ರಚಿಸಬಹುದಾದಂಥ 5 ಅಂಕಿಯ ಸಂಖ್ಯೆ. ಮಕ್ಕಳೇ, ನಿಮಗೀಗ 0 ಇದ್ದಾಗ 5 ಅಂಕಿಯ ಅತಿ ದೊಡ್ಡ ಸಂಖ್ಯೆ ಮತ್ತು 5 ಅಂಕಿಯ ಅತಿ ಚಿಕ್ಕ ಸಂಖ್ಯೆಯನ್ನು ಯಾವ ರೀತಿ ರಚನೆ ಮಾಡ್ತಕ್ಕಂಥದ್ದು ಅಂತ ಅರ್ಥ ಆಗಿದೆ. ಮಕ್ಕಳೇ, ಚಟುವಟಿಕೆ ನೋಡ್ಕೊಂಡು ಬಂದಿರಲ್ಲ? ಈಗ ನಮಗೆ ಕೊಟ್ಟಿರ್ತಕ್ಕಂಥ ಒಂದು ಅಂಕಿಗಳು 6, 8, 2, 7, 3 ಇವುಗಳನ್ನು ಒಮ್ಮೆ ಮಾತ್ರ ಬಳಸಬೇಕು. 5 ಅಂಕಿಯ ಏನು ಕನಿಷ್ಠ ಸಂಖ್ಯೆಯನ್ನು ಬರೀಬೇಕು. ಮಕ್ಕಳೇ ನೋಡಿ, ಇಲ್ಲಿರ್ತಕ್ಕಂಥ ಒಂದು ಸಂಖ್ಯಾ ಸೂಚಕಗಳನ್ನು ಅಥವಾ ಅಂಕಿಗಳನ್ನು ನಾವು ಏರಿಕೆ ಕ್ರಮದಲ್ಲಿ ಬರ್ಕೊಂಡಿದ್ದೀವಿ. 2, 3, 6, 7, 8 ಏರಿಕೆ ಕ್ರಮದಲ್ಲಿ ಬರೆದ ನಂತರ ಅವುಗಳನ್ನು ಸ್ಥಾನಬೆಲೆಯ ಪಟ್ಟಿಯಲ್ಲಿ ಅಳವಡಿಸಿದ್ದೀವಿ. ಏರಿಕೆ ಕ್ರಮದಲ್ಲಿ ಬರೆದಂಥ ಒಂದು ಸಂಖ್ಯೆಗಳನ್ನು ಸ್ಥಾನಬೆಲೆಯ ಪಟ್ಟಿಯಲ್ಲಿ ನಾವು ಅಳವಡಿಸಿದ್ದೀವಿ. ಈಗ ನಮಗೆ ಕನಿಷ್ಠ ಸಂಖ್ಯೆ ದೊರೆತಿದೆ. ಅಂದರೆ ಆ ಸಂಖ್ಯೆಯನ್ನು ಬರೆದಿದ್ದೀವಿ, ನಾವು ಅಲ್ಪವಿರಾಮವನ್ನು ಹಾಕಿದ್ದೀವಿ. ಅಂದರೆ ಕೊಟ್ಟಿರ್ತಕ್ಕಂಥ ಅಂಕಿಗಳನ್ನು ಏರಿಕೆ ಕ್ರಮದಲ್ಲಿ ಬರೆದು ಭಾರತೀಯ ಕ್ರಮದಲ್ಲಿ ಅಲ್ಪವಿರಾಮ ಹಾಕಿದಾಗ ನಮಗೆ ಅತಿ ಚಿಕ್ಕ ಸಂಖ್ಯೆ ದೊರೆಯುತ್ತೆ ಅಥವಾ ಕನಿಷ್ಠ ಸಂಖ್ಯೆ ದೊರೆಯುತ್ತೆ. ಮಕ್ಕಳೇ, ಈಗ ಇದೇ ಸಂಖ್ಯಾ ಸೂಚಕಗಳನ್ನು ಅಥವಾ ಅಂಕಿಗಳನ್ನು ಒಮ್ಮೆ ಮಾತ್ರ ಬಳಸಿ ಗರಿಷ್ಠ ಸಂಖ್ಯೆಯನ್ನು ಯಾವ ರೀತಿ ರಚನೆ ಮಾಡ್ತಕ್ಕಂಥದ್ದು ಅಂತ ನೋಡೋಣ. ಮಕ್ಕಳೇ ನೋಡಿ, ಇಲ್ಲಿರ್ತಕ್ಕಂಥ ಸಂಖ್ಯಾ ಸೂಚಕಗಳನ್ನು ಇಳಿಕೆ ಕ್ರಮದಲ್ಲಿ ಬರೆದಿದ್ದೀವಿ. 8, 7, 6, 3, 2 ಈ ಸಂಖ್ಯಾ ಸೂಚಕಗಳನ್ನು ನಾವು ಸ್ಥಾನಬೆಲೆಯ ಪಟ್ಟಿಯಲ್ಲಿ ಅಳವಡಿಸೋಣ. ನೋಡಿ, ಸ್ಥಾನಬೆಲೆಯ ಪಟ್ಟಿಯಲ್ಲಿ ನಾವು ಇದನ್ನು ಅಳವಡಿಸಿದ್ದೀವಿ. ಈ ಒಂದು ಸ್ಥಾನಬೆಲೆಯಲ್ಲಿ ಅಳವಡಿಸಿರ್ತಕ್ಕಂಥ ಸಂಖ್ಯೆಗೆ ಈಗ ಅಲ್ಪವಿರಾಮವನ್ನು ಹಾಕೋಣ. ಈಗ ನಮಗೆ ದೊರೆತಿರ್ತಕ್ಕಂಥ ಸಂಖ್ಯೆ 87,632. ಈ ಏನು 6, 8, 2, 7, 3 ಈ ಸಂಖ್ಯಾ ಸೂಚಕಗಳನ್ನು ಒಮ್ಮೆ ಮಾತ್ರ ಬಳಸಿ ರಚಿಸಬಹುದಾದಂಥ ಅತಿ ದೊಡ್ಡ ಸಂಖ್ಯೆ ಆಗುತ್ತೆ. ಮಕ್ಕಳೇ, ಈಗ ಕೊಟ್ಟಿರ್ತಕ್ಕಂಥ ಅಂಕಿಗಳಲ್ಲಿ 0 ಇದ್ದಾಗ, ಒಂದು ಪಕ್ಷ ಏನಾದರೂ ಕೊಟ್ಟಿರ್ತಕ್ಕಂಥ ಅಂಕಿಗಳಲ್ಲಿ 0 ಇದ್ದಾಗ 5 ಅಂಕಿಯ ಕನಿಷ್ಠ ಸಂಖ್ಯೆ ಮತ್ತು ಗರಿಷ್ಠ ಸಂಖ್ಯೆಯನ್ನು ಯಾವ ರೀತಿ ರಚನೆ ಮಾಡ್ತಕ್ಕಂಥದ್ದು ಅಂತ ನೋಡೋಣವಾ? ಮಕ್ಕಳೇ ನೋಡಿ, ಇಲ್ಲಿ 6, 8, 2, 0, 3 ಅಂಕಿಗಳನ್ನು ಪುನಃ ಉಪಯೋಗಿಸದೆ 5 ಅಂಕಿಯ ಕನಿಷ್ಠ ಸಂಖ್ಯೆಯನ್ನು ನಾವು ಮತ್ತು ಗರಿಷ್ಠ ಸಂಖ್ಯೆಯನ್ನು ರಚನೆ ಮಾಡಬೇಕು. ಮಕ್ಕಳೇ, ಈಗ ನೋಡಿ, 6, 8, 2, 0, 3 6, 8, 2, 0, 3 ಈ ಸಂಖ್ಯಾ ಸೂಚಕಗಳನ್ನು ಅಥವಾ ಅಂಕಿಗಳನ್ನು ಏನು ಮಾಡಿದ್ದೀವಿ? ಏರಿಕೆ ಕ್ರಮದಲ್ಲಿ ಅಳವಡಿಸಿದ್ದೀವಿ. ಏರಿಕೆ ಕ್ರಮದಲ್ಲಿ ಅಳವಡಿಸಿ ನಂತರ ಏನು ಮಾಡಬೇಕಂತಂದರೆ ನೋಡಿ, ಏರಿಕೆ ಕ್ರಮದಲ್ಲಿ ಅಳವಡಿಸಿದ ನಂತರ 0 ಇದ್ದಂಥ ಪಕ್ಷದಲ್ಲಿ 1000 ಸ್ಥಾನ ಮತ್ತು 10,000 ಸ್ಥಾನದಲ್ಲಿರ್ತಕ್ಕಂಥ ಅಂಕಿಗಳನ್ನು ನಾವೇನು ಮಾಡಬೇಕು? ಅದಲು ಬದಲು ಮಾಡಿ ನಾವು ಸ್ಥಾನಬೆಲೆಯ ಒಂದು ಪಟ್ಟಿಯಲ್ಲಿ ಅಳವಡಿಸಿದ್ದೀವಿ. ಆಗ ನಮಗೆ ಏನಪ್ಪ ಆಗುತ್ತೆ ಅಂತಂದರೆ ಅತಿ ಕನಿಷ್ಠ ಸಂಖ್ಯೆ ಅಥವಾ ಚಿಕ್ಕ ಸಂಖ್ಯೆ ದೊರೆಯುತ್ತದೆ. ಅರ್ಥ ಆಯ್ತಲ್ಲ ಮಕ್ಕಳೇ ತಮಗೆಲ್ಲರಿಗೂ? ಸಂಖ್ಯಾ ಸೂಚಕಗಳಲ್ಲಿ ಅಥವಾ ಅಂಕಿಗಳಲ್ಲಿ 0 ಇದ್ದಾಗ 5 ಅಂಕಿಯ ಗರಿಷ್ಠ ಸಂಖ್ಯೆಯನ್ನು ಯಾವ ರೀತಿ ರಚನೆ ಮಾಡ್ತಕ್ಕಂಥದ್ದು ಅಂತ. ಮಕ್ಕಳೇ, ಇಲ್ಲಿರ್ತಕ್ಕಂಥ ಅಂಕಿಗಳನ್ನು ಇಳಿಕೆ ಕ್ರಮದಲ್ಲಿ ಬರೀತಿದ್ದೀವಿ. 8, 6, 3, 2, 0 ಮಕ್ಕಳೇ, ಈಗ ಅವುಗಳನ್ನು ಸ್ಥಾನಬೆಲೆಯ ಪಟ್ಟಿಯಲ್ಲಿ ಅಳವಡಿಸಿದ್ದೀವಿ. ನಂತರ ಏನು ಮಾಡಿದ್ದೀವಿ ಅಂತಂದರೆ ಅಲ್ಪವಿರಾಮವನ್ನು ಹಾಕಿದ್ದೀವಿ. ಅಂದರೆ 0 ಇದ್ದಾಗಲೂ ಸಹಿತ ಅಂಕಿಗಳನ್ನು ಅಥವಾ ಸಂಖ್ಯಾ ಸೂಚಕಗಳನ್ನು ಇಳಿಕೆ ಕ್ರಮದಲ್ಲಿ ಬರೆದು ಅಲ್ಪವಿರಾಮ ಹಾಕಿದರೆ ನಮಗೆ ಅತಿ ದೊಡ್ಡ ಸಂಖ್ಯೆ ಅಥವಾ ಗರಿಷ್ಠ ಸಂಖ್ಯೆ ದೊರೆಯುತ್ತೆ. ಮಕ್ಕಳೇ, ಈಗ ನೀವು 4, 6, 9, 3 ಈ ಅಂಕಿಗಳನ್ನು ಒಮ್ಮೆ ಬಳಸಿ ಕನಿಷ್ಠ ಸಂಖ್ಯೆ ಮತ್ತು ಗರಿಷ್ಠ ಸಂಖ್ಯೆಯನ್ನು ರಚನೆ ಮಾಡಬೇಕು. ಇದನ್ನು ನೀವು ರಚನೆ ಮಾಡಬೇಕು. ಈಗ ಯಾವ ರೀತಿ ರಚನೆ ಮಾಡ್ತಕ್ಕಂಥದ್ದು ಅಂತ ತಿಳ್ಕೊಂಡಿದ್ದೀರಾ? ರಚನೆ ಮಾಡಿ, ಸ್ಟಾರ್ಟ್ ಮಾಡಿ ಮಕ್ಕಳೇ. ಉತ್ತರ ನೋಡೋಣವಾ? ಮಕ್ಕಳೇ, ಕನಿಷ್ಠ ಸಂಖ್ಯೆ 13,469. ನಿಮ್ಮ ಉತ್ತರ ಕರೆಕ್ಟ್ ಆಗಿದೆ, ವೆರಿ ಗುಡ್. ಹಾಗೆಯೇ
ಗರಿಷ್ಠ ಸಂಖ್ಯೆ 96,431. ವೆರಿ ಗುಡ್, ತುಂಬ ಚೆನ್ನಾಗಿ ಉತ್ತರವನ್ನು ಮಕ್ಕಳೇ ಬರೆದಿದ್ದೀರಾ. ಮಕ್ಕಳೇ ಈಗ 7, 6, 0, 4, 8 ಈ ಅಂಕಿಗಳನ್ನು ಒಮ್ಮೆ ಬಳಸಿ ಕನಿಷ್ಠ ಮತ್ತು ಗರಿಷ್ಠ ಸಂಖ್ಯೆಯನ್ನು ತಾವು ರಚನೆ ಮಾಡಬೇಕು. ರಚನೆ ಮಾಡ್ತೀರಲ್ವಾ? ರೆಡಿ ಇದ್ದೀರಾ? ಉತ್ತರ ನೋಡೋಣ ಮಕ್ಕಳೇ. ಕನಿಷ್ಠ ಸಂಖ್ಯೆ 40,678. ನಿಮ್ಮ ಉತ್ತರ ಕರೆಕ್ಟ್ ಆಗಿದೆ. ವೆರಿ ಗುಡ್ ಮಕ್ಕಳೇ. ಗರಿಷ್ಠ ಸಂಖ್ಯೆ 87,640. ಮಕ್ಕಳೇ ಈಗ 5 ಅಂಕಿಯ ಸಂಖ್ಯೆಯ ಮುಂದಿನ ಸಂಖ್ಯೆ ಮತ್ತು ಹಿಂದಿನ ಸಂಖ್ಯೆ ಬರೀತಕ್ಕಂಥದ್ದು. 5 ಅಂಕಿ ಸಂಖ್ಯೆಯ ಮುಂದಿನ ಮತ್ತು ಹಿಂದಿನ ಸಂಖ್ಯೆ ಬರೀತಕ್ಕಂಥದ್ದು. ಮಕ್ಕಳೇ 34,675 ಇದರ ಮುಂದಿನ ಸಂಖ್ಯೆ ಯಾವುದು? ಇದರ ಮುಂದಿನ ಸಂಖ್ಯೆ 34,676. ಮಕ್ಕಳೇ ಯಾವುದೇ ಸಂಖ್ಯೆಗೆ ಕೊಟ್ಟಿರ್ತಕ್ಕಂಥ ಸಂಖ್ಯೆಗೆ ಮುಂದಿನ ಸಂಖ್ಯೆ ಬರಬೇಕಂದ್ರೆ ಒಂದನ್ನು ಕೂಡಬೇಕು ನಾವು. ಮಕ್ಕಳೇ 5 ಅಂಕಿಯ ಸಂಖ್ಯೆಯ ಹಿಂದಿನ ಸಂಖ್ಯೆ ಬರೀತಕ್ಕಂಥದ್ದು. ಈಗ ನೋಡೋಣ ಯಾವ ರೀತಿ ಅಂತ ನೋಡಿ. ಅದೇ 34,675 ಈ ಸಂಖ್ಯೆಯ ಹಿಂದಿನ ಸಂಖ್ಯೆಯನ್ನು ಬರೀಬೇಕು. ಹಿಂದಿನ ಸಂಖ್ಯೆ ಅಂದರೆ ಒಂದನ್ನು ನಾವು ಕಳಿಬೇಕಾಗುತ್ತೆ. ಮಕ್ಕಳೇ ಈ ಸಂಖ್ಯೆಯ ಅಂದರೆ 34,675ರ ಹಿಂದಿನ ಸಂಖ್ಯೆ 34,674. ಮಕ್ಕಳೇ ಮುಂದಿನ ಸಂಖ್ಯೆ ಬೇಕಾದಾಗ ಕೊಟ್ಟಿರ್ತಕ್ಕಂಥ ಸಂಖ್ಯೆಗೆ ನಾವು ಒಂದನ್ನು ಕೂಡಬೇಕು. ಅದೇ ರೀತಿ ಹಿಂದಿನ ಸಂಖ್ಯೆ ಬೇಕಾದಾಗ ಕೊಟ್ಟಿರ್ತಕ್ಕಂಥ ಸಂಖ್ಯೆಯಿಂದ ನಾವು ಒಂದನ್ನೇನು ಮಾಡಬೇಕು? ಕಳಿಬೇಕು. ಮಕ್ಕಳೇ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಮಕ್ಕಳೇ ಈಗ ನೋಡಿ, ಇಲ್ಲಿ ಕೊಟ್ಟಿರ್ತಕ್ಕಂಥ ಸಂಖ್ಯೆಗಳು ಕೆಲವು ಸಂಖ್ಯೆಗಳಿದೆ. ಆ ಸಂಖ್ಯೆಗಳಿಗೆ ನೀವು ಉತ್ತರವನ್ನು ಹೇಳಬೇಕು. ನೋಡಿ ಮೊದಲನೇ ಸಂಖ್ಯೆ ಉತ್ತರ ಬರೀತೀರಾ ನೀವು? 45,387. ಇದರ ಮುಂದಿನ ಸಂಖ್ಯೆ ಯಾವುದು ಅಂತ ಬರೀಬೇಕು. ಉತ್ತರ ನೋಡೋಣವಾ? ವೆರಿ ಗುಡ್, 45,388 ಅದರ ಮುಂದಿನ ಸಂಖ್ಯೆ. ಈಗ 19,999 ಇದೆ. ಅದರ ಮುಂದಿನ ಸಂಖ್ಯೆ ಯಾವುದು ಅಂತ ನೋಡೋಣ. 20,000. ನಿಮ್ಮ ಉತ್ತರ ಕರೆಕ್ಟ್ ಆಗಿದೆ ಮಕ್ಕಳೇ. 80,110ರ ಮುಂದಿನ ಸಂಖ್ಯೆ ಕರೆಕ್ಟ್, 80,111. ಮಕ್ಕಳೇ 92,000ದ ಮುಂದಿನ ಸಂಖ್ಯೆ 92,001. ನಿಮ್ಮ ಉತ್ತರ ಕರೆಕ್ಟ್ ಆಗಿದೆ ಮಕ್ಕಳೇ. ತುಂಬ ಚೆನ್ನಾಗಿ ಉತ್ತರವನ್ನು ಕೊಡ್ತಾ ಇದ್ದೀರಾ. ನಾವು ಏನು ಕಲ್ತಿದ್ದೀವಿ ಅದಕ್ಕೆ ಮನೆ ಕೆಲಸ ಮಾಡಬೇಕಲ್ಲ ತಾವು. ಮಕ್ಕಳೇ ನೋಡಿ, 5ನೇ ತರಗತಿಯ ಗಣಿತ ಪಠ್ಯಪುಸ್ತಕದಲ್ಲಿನ ಪುಟ ಸಂಖ್ಯೆ 13ರಲ್ಲಿನ ಕೆಳಗೆ ಕೊಟ್ಟಿರುವ ಸಂಖ್ಯೆಗಳನ್ನು ವಿಸ್ತರಿಸಿ ಬರೆಯಿರಿ. ಅದನ್ನು ನೀವು ಬರೀಬೇಕು. ಹಾಗೂ ಪುಟ ಸಂಖ್ಯೆ 14ರಲ್ಲಿನ ಲೆಕ್ಕಗಳು ಅಂದರೆ ಗಣಿತದ ಪುಟ ಸಂಖ್ಯೆ 14ರಲ್ಲಿನ ಲೆಕ್ಕಗಳನ್ನು ಮಾಡಿ ನಿಮ್ಮ ಶಿಕ್ಷಕರಿಗೆ ತೋರಿಸ್ಬೇಕು ಮಕ್ಕಳೇ. ಧನ್ಯವಾದಗಳು. ನಾನು HS ಪರಮೇಶಯ್ಯ, ಮುಖ್ಯ ಶಿಕ್ಷಕರು, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಬಂಜಾರಪಾಳ್ಯ, ಬೆಂಗಳೂರು ದಕ್ಷಿಣ ವಲಯ 1. ಮುಂದಿನ ಗಣಿತ ತರಗತಿಯಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ. ಅನುದಿನ ಅನುಕ್ಷಣ ಮನೆಯಲ್ಲೂ ಕಲಿಯೋಣ, ಕಲಿಕೆಯ ಹೊಸ ಹಾದಿ